ಹೆಲೋ ಫ್ರೆಂಡ್ಸ್, ನಾನು ನಿಮ್ಮ ಹೋಸ್ಟ್ ಮನ್ಸೂರ್. ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲಿ ಕನ್ನಡ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ನಾನು ಈ ಒಂದು ಆ್ಯಂಟಿಕ್ ಮತ್ತು ಯುನೀಕ್ ಸ್ಪೀಕರನ್ನು ರೀಕೋನ್ ಮಾಡ್ತಾಯಿದ್ದೀನಿ ಮತ್ತು ಹೇಗೆ ಮಾಡೋದಂತಲೂ ಕೂಡ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಓಲ್ಡ್ ಮಾಡಲು ಬಹಳ ಯುನೀಕ್ ಇದೆ. ಈ ಒಂದು 2 ಪೀಸು ನಮಗೆ ಯೂಟ್ಯೂಬ್ ಚಾನಲಲ್ಲೇ ನಮ್ಗೆ ನೋಡಿಬಿಟ್ಟು ಕಸ್ಟಮರ್ ಕಳಿಸ್ಕೊಟ್ಟಿರೋದು. ಭಾಳ ಯುನೀಕ್ ಐಟಮ್ ಇದೆ, ಒಂಥರ ಡಿಫ್ರೆಂಟ್ ಆಗಿದೆ. 220 ವ್ಯಾಟ್ಸ್ ಸ್ಪೀಕರ್ ಬರುತ್ತೆ. ಇದು 4 ohmsಲ್ಲಿ ವರ್ಕ್ ಆಗುತ್ತೆ. ನಂತರ ಈ ಡಿವೈಸನ್ನು ನಾನು ರೀಕೋನ್ ಮಾಡ್ತಾಯಿದ್ದೀನಿ. ಈ ಒಂದು ಸ್ಪೀಕರನ್ನು ನೀವು ಮಾಡೋದು ಹೇಗೆ ಅಂತ ನೋಡ್ಬೋದು. ಮತ್ತು ಈ ಹಳೆ ಬಟ್ಟೆ ಎಲ್ಲ ತೆಗೆಯೋದು ಹೇಗೆ ಅಂತ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿಲ್ಲ, ಏನಕ್ಕೆ ನನ್ನ ಹಳೆ ವೀಡಿಯೋಸಲ್ಲೆಲ್ಲ ತಿಳಿಸಿದ್ದೀನಿ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಂತರ ಬೆಲ್ ಐಕಾನನ್ನು ಹಿಟ್ ಮಾಡ್ಕೊಳ್ಳಿ. ಹಳೆ ಕಸ್ಟಮರ್ ಇದ್ದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ವೀಡಿಯೋಸನ್ನು ಲೈಕ್ ಮಾಡಿ ಇಷ್ಟ ಆಗಿದರೆ, ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ ಇದರಲ್ಲೇ ಶೇರ್ ಮಾಡಿ, ಏನಕ್ಕೆ ನಿಮ್ಮಿಂದ ಬೇರೆಯವ್ರಿಗೂ ಕೂಡ ಯೂಸ್ ಆಗುತ್ತೆ. ಸೊ ಈ ಥರ ಒಂದು ಕಾಯಲು ಮತ್ತು ಸ್ಪೈಡರ್ ಹಾಕಿ ಕಂಪ್ನಿಯವರು ಇದು ಮಾಡಿದ್ದಾರೆ. ಇದನ್ನು ಕ್ಲೀನ್ ಮಾಡೋದು ಮತ್ತು ಇದೆಲ್ಲ ನಾನು ಬೇರೆ ವೀಡಿಯೋಸಲ್ಲಿ ಕೂಡ ಹೇಳಿಕೊಟ್ಟಿದ್ದೀನಿ, ಇದರಲ್ಲಿ ತೋರಿಸಿಲ್ಲ. ಅದಕ್ಕೆ ನೋಡಬೇಕು ಅಂದರೆ ನಾನು ಹಳೆ ವೀಡಿಯೋಸನ್ನು ನೋಡ್ಕೋಬೋದು. ಮತ್ತು ಕಾಯಲ್ಲು ಮಾಡ್ತಿರೋದು ಪ್ರತಿ ವೀಡಿಯೋಸಲ್ಲಿ ಹಾಕ್ತಾಯಿರ್ತೀನಿ, ಈ ವಿಡಿಯೋಸ್ ಕೂಡ ಹಾಕ್ತಾಯಿದ್ದೀನಿ. ಕಾಯಲ್ಲಿ ಸೆಟಪ್ ಮಾಡಬೇಕಂದ್ರೆ ಈ ಥರ ಒಂದು ಮಡಗ್ಬಿಟ್ಟು ಆ ಒಳಗಡೆ ಎಷ್ಟು ಡಿಸ್ಟೆನ್ಸ್ ಇದೆ ಆ ಒಂದು ಕಾಯಲ್ಲು ಒಂದು 2 to 3 ಇದು ಬಂದು ನಿಮಗೆ ಮೇಲ್ಗಡೆ ಮಡಗಬೇಕಾಗತ್ತೆ. ಸೊ ಅದೇ ಥರ ಪ್ರೊಸೀಜರಲ್ಲಿ ವಿಡಿಯೋ ನೋಡ್ತಾ ಇದ್ದೀವಿ. ಇದು ಒಂದು ವೈಂಡಿಂಗ್ ಶೀಟು ಬ್ಯಾಲೆನ್ಸ್ ಮಾಡೋಕ್ಕೆ ಈ ಥರ ಬ್ಯಾಲೆನ್ಸ್ ಮಾಡಿ, ಈ ಒಂದು ಫೆವಿ ಬಾಂಡು ಗ್ಲೂ ಇದಕ್ಕೆ ಯೂಸ್ ಮಾಡೋದಂಥದ್ದು. ಇದಕ್ಕೂ ಇಲ್ಲಿ ಮತ್ತು ಸ್ಪೈಡರ್ಗೆ 2 ಕಡೆ ಕ್ಲೀನಾಗಿ ಹಾಕಿ ಇದನ್ನು ಒಂದು 5 ಮಿನಿಟ್ಸು ಒಣಗಿಸ್ಬೇಕು. ನಂತರ ಇದನ್ನು ನಾವು ಇನ್ಸ್ಟಾಲ್ ಮಾಡಬೇಕು. ಈ ಥರ ಅಗಲ ಮಾಡಿ ನೋಡ್ತಾ ಇರ್ಬೋದು. ಇಲ್ಲೂ ಕೂಡ ಕ್ಲೀನಾಗಿ ನಾನು ಪೇಸ್ಟ್ ಹಾಕಿದ್ದೀನಿ. ನಂತರ ಈ ಥರ ಫಿಕ್ಸ್ ಮಾಡಬೇಕಾಗತ್ತೆ. ಓಕೆ, ನಂತರ ಈ ಮಧ್ಯದಲ್ಲಿ ಏನು ಗ್ಯಾಪ್ ಇದೆ ಅದನ್ನು ನಾವು ಈ ಥರ ಬಾಂಡು ಕ್ಲೀನಾಗಿ ಹಾಕಿ ಫಿಟ್ ಮಾಡಬೇಕು. ಮತ್ತು ಒಂದು 5 ನಿಮಿಷ 10 ನಿಮಿಷ ಒಣಗ್ಸೋಕ್ಕೆ ಬಿಡಬೇಕಾಗತ್ತೆ. ಫೆವಿ ಬಾಂಡು ನಾವು ಎಷ್ಟು ಡ್ರೈ ಮಾಡ್ತೀವಿ ಅಷ್ಟೇ ಹೆವಿಯಾಗಿ ಕೂತ್ಕೊಳ್ಳುತ್ತೆ. ನಂತರ ಈ ಮೇಲ್ಗಡೆ ಇದನ್ನು ಮತ್ತು ಪೇಪರ್ನ 2 ಕೂಡ ಕ್ಲೀನಾಗಿ ನೋಡ್ತಾ ಇರ್ಬೋದು, ಕ್ಲೀನಾಗಿ ಪೇಸ್ಟನ್ನು ಹಾಕೋಬೇಕು. ಪೇಸ್ಟ್ ಅಂತ ಇದ್ದೀನಿ, ಗಮ್ಮನ್ನು ಹಾಕೋಬೇಕು ಇಲ್ಲೂ ಕೂಡ. ಮತ್ತು ಅದಕ್ಕೂ ಡ್ರೈ ಆಗೋಕ್ಕೆ ಬಿಡಬೇಕಾಗತ್ತೆ. ಡ್ರೈ ಆದ ನಂತರ ನಾವು ಇದನ್ನು ಫಿಟ್ಟಿಂಗ್ ಮಾಡ್ತೀನಿ. ಈ ಥರ ಫಿಟ್ಟಿಂಗ್ ಆದ ನಂತರ ಈ ಥರ ನಿಮಗೆ ಕಾಣಿಸುತ್ತೆ. ಅದಾದ ನಂತರ ಈ ಪೇಪರು ಮತ್ತು ಸ್ಪೈಡ್ರಿಗೆ ಮತ್ತು ಈ ಒಂದು ಕಾಯಲ್ ಏನು ಲಿಂಕ್ ಇದೆ ಈ ಲಿಂಕನ್ನು ನಾವು ಕ್ಲೀನಾಗಿ ಪೇಸ್ಟನ್ನು ಹಾಕ್ತೀವಿ. ಇದೇ ಥರ ಕ್ಲೀನಾಗಿ ನೋಡ್ತಾ ಇರ್ಬೋದು. ಕ್ಲೀನಾಗಿ ಇದನ್ನು ಏನು ಮಾಡಬೇಕು ಅಂದರೆ ಒಂದು 5 ಮಿನಿಟ್ಸ್ ಡ್ರೈ ಆದ ನಂತರ ಮತ್ತೆ ಒಂದು ಲೇಯರನ್ನು ಕೂಡ ಕ್ಲೀನಾಗಿ ಹಾಕಬೇಕು. ನಂತರ ಈ ಟರ್ಮಿನಲ್ಸ್ ಏನಿದೆ ಇದನ್ನು ಇಲ್ಲಿ 2 ಹೋಲ್ ಹಾಕಿ ನಾವು ಇದಕ್ಕೆ ಸಾಲ್ಡ್ರಿಂಗ್ ಮಾಡಬೇಕಾಗತ್ತೆ. ಒಂದು ಹಳೆ ವೀಡಿಯೋಸಲ್ಲಿ ಕೂಡ ನಿಮಗೆ ಈ ಥರ ಇದೆ. ಇದನ್ನು ಒಂದು ಶಾರ್ಪ್ ಅಬ್ಜೆಕ್ಟನ್ನು ತಗೊಂಡು ಇಲ್ಲಿ ಒಂದು ಹೋಲು, ಈ ಒಂದು ಹೋಲಲ್ಲೂ ಮಾಡಬೇಕಾಗತ್ತೆ. ನೋಡ್ತಾ ಇರ್ಬೋದು. ಇದೆಲ್ಲ ನಿಮಗೆ ಒಂದು ಹೋಲ್ ಹಾಕಿ ಕ್ಲೀನಾಗಿ ಆಗಿದೆ. ಇದಕ್ಕೆ ಒಂದು ಸ್ಪೀಕರ್ ವೈರ್ ಅಂತೀವಿ ನಾವು. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಸ್ಪೀಕರ್ ಯಾವಾಗ ಜಂಪು ಅಪ್ ಆ್ಯಂಡ್ ಡೌನ್ ಆಗುತ್ತೆ ಆವಾಗ ಇದು ನಿಮಗೆ ಬ್ರೋಕ್ ಆಗೋಲ್ಲ. ಸೊ ಅದಕ್ಕೋಸ್ಕರ ಇದೇ ಥರ ವೈರನ್ನು ನಾವು ಯೂಸ್ ಮಾಡ್ತೀವಿ. ಒಳಗಡೆಯಿಂದ ಕ್ಲೀನಾಗಿ ಹಾಕಿ ಸಾಲ್ಡ್ರಿಂಗ್ ಎಲ್ಲ ಮಾಡಿದ್ರೆ ಈ ಥರ ಒಂದು ಸಾಲ್ಡ್ರಿಂಗನ್ನು ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಸಾಲ್ಡ್ರಿಂಗ್ ಆದ ನಂತರ ಇದೆಲ್ಲ ಫಿಟ್ಟಿಂಗ್ ಆದ ಮೇಲೆ ನಿಮಗೆ ಈ ಥರ ಒಂದು ಫಿನಿಶಿಂಗ್ ಬರ್ತದೆ. ನನ್ನ ವಿಡಿಯೋವನ್ನು ನೋಡೋಕ್ಕೆ ಧನ್ಯವಾದಗಳು. ನನ್ನ ವಿಡಿಯೋವನ್ನು ನೋಡೋಕ್ಕೆ ನನ್ನ ಹತ್ತಿರ ಈ ಥರ ಎಲ್ಲ ಪೇಪರ್ಗಳು ಅವೈಲೇಬಲ್ ಇದೆ. ನಿಮಗೆ ಏನಾದರೂ ಬೇಕು ಅಂದರೆ ಕೆಳಗೆ ಕೊಟ್ಟಿರೋದು ಮೊಬೈಲ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ, ಮತ್ತು ನಾನು ಈ ಥರ ರಿಪೇರಿ ಕೂಡ ಮಾಡಿಕೊಡ್ತೀನಿ. ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ನನ್ನ ಅಂಗಡಿ ಡೀಟೇಲ್ಸ್ ಎಲ್ಲ ಅವೈಲೇಬಲ್ ಇದೆ. ಮತ್ತು ಈ ಒಂದು ಡಿಸ್ಪ್ಲೇನಲ್ಲಿ ಏನು ನಂಬರ್ ಹೋಗ್ತಾ ಇದೆ ಇದನ್ನು ಕಾಂಟ್ಯಾಕ್ಟ್ ಮಾಡಿ ನೀವು
ಕೂರಿಯರ್ ಮಾಡಿಸ್ಕೋಬೋದು. ನನ್ನ ವಿಡಿಯೋವನ್ನು ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.